ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ವೀಕ್ಷಕರೇ, ಬಿಳಿ ಕೂದಲು ಸಮಸ್ಯೆ ಯಾರಿಗೂ ಕಾಡ್ತಾ ಇಲ್ಲ ಹೇಳಿ? ಪ್ರತಿ ಒಂದು ಜನರಿಗೆ ಇವಾಗ ಇದು ಒಂದು ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ. ಇದನ್ನು ಅತಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಕೆಮಿಕಲ್ ಬಳಸೋದ್ರಿಂದ ಈ ಒಂದು ಪ್ರಾಬ್ಲಮ್ ದಿನಕ್ಕೂ ದಿನ ಜಾಸ್ತಿನೇ ಆಗ್ತಾ ಇದೆ. ಆದರೆ ಮನೆ ಮದ್ದನ್ನು ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಕೂದಲು ಆರೈಕೆನ ಕಪ್ಪಾಗಿ ಮತ್ತು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ರೆಮಿಡಿಯಲ್ಲಿ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಇದನ್ನು ಬಳಸ್ಕೊತಾ ಬಂದರೆ ಮತ್ತೆ ಯಾವತ್ತು ಕೂಡ ನೀವು ಕೆಮಿಕಲ್ ಬಳಸೋದನ್ನು ಮರೆತು ಬಿಡ್ತೀರಾ. ಹಾಗಾದರೆ ತಡ ಮಾಡದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದು ಕಬ್ಬಿಣದ ಬಾಳಿಗೆಯನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಅದರ ಒಳಗಡೆ ಇವಾಗ ನಾನು ಹಾಕ್ತಾ ಇರುವಂಥದ್ದು ಏನಂದರೆ ಮೆಂತ್ಯ ಕಾಳು. 3 ರಿಂದ 4 ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಕಾಳು ವೈಟಮಿನ್ ಸಿ ಹಾಗೂ ಒಮೆಗಾರಿಂದ ರಿಚ್ ಇರುತ್ತೆ. ಐರನ್ ಅತಿ ಜಾಸ್ತಿ ಪ್ರಮಾಣದಲ್ಲಿ ಇದರಲ್ಲಿ ಇರುತ್ತೆ ವೀಕ್ಷಕರೇ. ಹಾಗೂ ಇದು ಕೂದಲು ಆರೈಕೆನ ಕಪ್ಪು ಮಾಡೋದಕ್ಕೆ ತುಂಬಾ ಒಳ್ಳೆ ಆಗಿರುವಂಥ ಇಂಗ್ರೀಡಿಯೆಂಟ್. ಇದರಲ್ಲಿ ನಿಕೋಟಿನಿಕ್ ಆ್ಯಸಿಡ್ ಕೂಡ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇವಾಗ ಇದನ್ನು ನಮಗೆ ರೋಸ್ಟ್ ಮಾಡ್ಕೊಳ್ಬೇಕು ಆಗಿದೆ. ನಾನಿವತ್ತು ತೋರಿಸೋವಂಥ ರೆಮಿಡಿ ಯಾವುದೇ ಒಂದು ನಿಮಗೆ ದುಬಾರಿ ಹಣ ಖರ್ಚು ಮಾಡೋ ಅಗತ್ಯ ಏನೂ ಇಲ್ಲ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ಒಂದು ಸಲ ಬಳಸಿದ್ರೆ ಸಾಕು, ನಿಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇನ್ನೊಂದು ಇಂಗ್ರೀಡಿಯೆಂಟ್ ಇದರಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್. ಅದು ಬಂದು ನಾನಿಲ್ಲಿ ಹಾಕಿರೋವಂಥದ್ದು ಏನಂದರೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅಂದರೆ ಮಸ್ಟರ್ಡ್ ಸೀಡ್ಸ್. ನಿಮ್ಮೆಲ್ಲರಿಗೆ ಗೊತ್ತಿದೆ ವೀಕ್ಷಕರೇ, ಖಂಡಿತವಾಗ್ಲೂ ಇದು ಮಸ್ಟರ್ಡ್ ಸೀಡ್ ಕೂಡ ನಮ್ಮ ಕೂದಲು ಆರೈಕೆಗೆ ಹಾಗೂ ನಮ್ಮ ಕೂದಲಿಗೆ ಒಂದು ಪೋಷಕ ನೀಡೋಕ್ಕೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಸಾಸಿವೆ ಎಣ್ಣೆ ನಾವು ಬಳಸ್ತಾ ಇರ್ತೀವಿ. ಹಾಗೂ ಸಾಸಿವೆಯಲ್ಲಿರ್ತಕ್ಕಂಥ ಆಯಿಲ್ ಏನು ಹರ್ಬ್ ಇದೆಯಲ್ಲ, ಅದು ನ್ಯಾಚುರಲಿ ನಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ, ಅದು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಸಾಸಿವೆಯನ್ನು ಸಹ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡಿದಾಗೆ ಸ್ವಲ್ಪ ಮಟ್ಟಿಗೆ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ಅದು ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಅರಿಶಿನ ಪುಡಿ. ಯಾಕಂದರೆ ವೀಕ್ಷಕರೇ, ಇದು ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ, ಜೊತೆಗೆ ಒಂದು ಆ್ಯಂಟಿಸೆಪ್ಟಿಕ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಸ್ಕ್ಯಾಲ್ಪ್ನಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಲಿ ಅಥವಾ ಸ್ಕ್ಯಾಲ್ಪ್ನಲ್ಲಿ ಏನೇ ಒಂದು ಪಿಂಪಲ್ ಇರಲಿ ಅಥವಾ ಏನೇ ಇರಲಿ ಅದನ್ನು ಕ್ಯೂರ್ ಮಾಡೋ ಅಂಥ ಶಕ್ತಿ ಇದರಲ್ಲಿ ಇರುತ್ತೆ. ಜೊತೆಗೆ ಇದು ಕೂಡ ಒಂದು ನ್ಯಾಚುರಲ್ ಹರ್ಬ್ ಇದೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನಾನಿಲ್ಲಿ ಅರಿಶಿಣವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು. ಜಸ್ಟ್ ಒಂದು 10 ನಿಮಿಷದಲ್ಲಿ ರೆಡಿ ಆಗಿರುವಂಥ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ಇದನ್ನು ನೀವು ಬಳಸ್ತಾ ಬಂದರೆ ಮತ್ತೆ ಕೆಮಿಕಲ್ ಬಳಸೋ ನಿಮಗೆ ಪರಿಸ್ಥಿತಿನೇ ಬರೋದಿಲ್ಲ. ಸೊ ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು. ಇದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು ವೀಕ್ಷಕರೇ. ಅಲ್ಲಿವರೆಗೂ ಇದನ್ನು ನಮಗೆ ರೋಸ್ಟ್ ಮಾಡ್ಕೊಳ್ಬೇಕು ಆಗಿದೆ. ಈ ಒಂದು ರೆಮಿಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. 2 ತಿಂಗಳ ಕಾಲ ಈ ಒಂದು ರೆಮಿಡಿನ ಏನು ಕೂಡ ಆಗೋದಿಲ್ಲ, ಅಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಇರುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿದು ಕಪ್ಪು ಬಣ್ಣಕ್ಕೆ ತಿರುಗಿದೆ, ನೀವು ನೋಡ್ತಾ ಇದ್ದೀರಾ. ಸೊ ವೀಕ್ಷಕರೇ, ಆದಷ್ಟು ಕೆಮಿಕಲ್ ಬಳಕೆನ ತಮ್ಮ ಕೂದಲು ಸಲುವಾಗಿ ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಹಾರ್ಶ್ ಕೆಮಿಕಲ್ ನಮ್ಮ ಹೇರ್ ಫಾಲಿಕಲ್ಸ್ನ ತುಂಬಾ ಡ್ಯಾಮೇಜ್ ಮಾಡುತ್ತವೆ. ಜೊತೆಗೆ ಇದರಿಂದ ನಮ್ಮ ಕೂದಲು ತುಂಬಾ ಡ್ರೈ ಮತ್ತು ಫ್ರೀಸಿ ಕೂಡ ಆಗುತ್ತವೆ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ನಾನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಯಾಕಂದರೆ ನಮಗೆ ಬೇಕಾಗಿರೋ ಅಂಥ ರೀತಿಯಲ್ಲಿ ಇದು ನಮಗೆ ರೆಡಿ ಆಗಿದೆ. ಸೊ ಚೆನ್ನಾಗಿ ಇದು ಕಪ್ಪು ಬಣ್ಣಕ್ಕೆ ತಿರುಗಿದೆ. ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಇವಾಗ ನಾನು ಒಂದು 5 ನಿಮಿಷ ಸಲುವಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಡ್ತೀನಿ. ಸೊ ನೋಡಿ, ಚೆನ್ನಾಗಿದು ಕೂಲ್ ಕೂಡ ಬ್ಲ್ಯಾಕ್ ಆಗಿದೆ. ಇವಾಗ 5 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟುಬಿಡೋಣ. ತಣ್ಣಗಾದ್ಮೇಲೆ ನೋಡಿ, ಇವಾಗ ನೆಕ್ಸ್ಟು ಜಸ್ಟ್ ವೀಕ್ಷಕರೇ ನೋಡಿ, ನನ್ನ ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಕು, ಇದು ಎಷ್ಟು ಚೆನ್ನಾಗಿ ಮ್ಯಾಶ್ ಆಗ್ತಾಯಿದೆ. ಹಾಗೂ ನಂದು ಕೈ ನೋಡ್ಬೋದು ಎಷ್ಟು ಮಟ್ಟಿಗೆ ಕಪ್ಪಾಗ್ತಾಯಿದೆ ಅಂತ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ಇಲ್ಲೊಂದು ಮಿಕ್ಸರ್ ಬೌಲನ್ನು ತೊಗೋಬೇಕು. ಅದರ ಒಳಗಡೆ ಇವಾಗ ರೆಡಿ ಇಟ್ಕೊಂಡಿರುವಂಥ ಈ ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಪೌಡರ್ ಮಾಡ್ಕೊಂಡು ಬರಬೇಕು.
ಸೊ ನೋಡಿ ಈ ರೀತಿಯಲ್ಲಿ ಇದು ನ್ಯಾಚುರಲ್ ಡೈ ಪೌಡರ್ ರೆಡಿ ಆಗುತ್ತೆ. ಸೊ ಈ ಒಂದು ಪುಡಿನ ವೀಕ್ಷಕರೇ ನೀವು ಎಷ್ಟು 2 ಮಂತ್ಸ್ ಕೂಡ ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಸಾಕು. ನಿಮಗೆ ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ಇದನ್ನು ಟಚ್ ಅಪ್ ಮಾಡ್ಕೊಳ್ಬಹುದು. ಇದು ಒಂದು ವಾಟರ್ ಪ್ರೂಫ್ ಹಾಗೂ ಸ್ಮಗ್ ಪ್ರೂಫ್ ರೆಮಿಡಿ ಇದೆ. ನಾನು ಇದರಲ್ಲಿ ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ. ಸೊ ನೋಡಿ ಅದು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಇವಾಗ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಆ ಒಂದು ಮ್ಯಾಜಿಕಲ್ ಆದಂಥ ಪುಡಿನ ಹಾಕೋತಾ ಇದ್ದೀನಿ. ಆಮೇಲೆ ಇದರಲ್ಲಿ ಇವಾಗ ನಾನು ಬಳಸ್ತಾ ಇರೋವಂಥದ್ದು ಏನಂದರೆ ವೀಕ್ಷಕರೇ, ನಾನಿದರಲ್ಲಿ ಆಲಿವ್ ಆಯಿಲ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ ಆಲಿವ್ ಆಯಿಲ್ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಕೊಕೊನಟ್ ಆಯಿಲ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು. ನೀವು ಯಾವ ಒಂದು ಆಯಿಲ್ನ ರೆಗ್ಯುಲರ್ ಆಗಿ ನಿಮ್ಮ ತಲೆಗೆ ಹಚ್ಕೋತೀರಾ ಅಥವಾ ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಹೇರ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಎಲ್ಲ ಕಡೆಯೂ ಎಲ್ಲೆಲ್ಲಿ ನಿಮಗೆ ಬಿಳಿ ಕೂದಲ ಸಮಸ್ಯೆ ಇದೆ ಎಲ್ಲ ಕಡೆಯೂ ಇಟ್ಕೊಂಡು ನೀವು ಹಾಗೆ ಬಿಟ್ಬಿಟ್ರು ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಈ ವೀಕ್ಷಕರೇ. ಯಾಕಂದರೆ ಇದು ಏನು ಒಂದು ಡ್ಯಾಮೇಜ್ ಮಾಡೋದಿಲ್ಲ. ಇಲ್ಲ ಅಂದರೆ 1-2 ಅವರ್ಸ್ ಇಟ್ಕೊಂಡು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿಯಾಗಿ ತೊಗೊಂಡು ಎಲ್ಲ ಕಡೆಯೂ ಹಚ್ಕೊಳ್ಬೇಕು. ನೀವು ಎಷ್ಟು ಸಲ ತೊಳೆದ್ರೂ ಕೂಡ ಇದು ಅಂತೂ ಹೋಗೋದು ಇಲ್ಲ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಇದು ಕೂದಲಿಗೆ ಅಂಟ್ಕೊಳ್ಳುತ್ತೆ ಮತ್ತು ನಮ್ಮ ಕೂದಲ ಆರೈಕೆನ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತೆ. ಸೊ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಅಂತ. ಸೊ ಇದನ್ನು ನೀವುಗೆ ಚೆನ್ನಾಗಿ ಕೂದಲ ಮೇಲೆ ಅಪ್ಲೈ ಮಾಡ್ಕೊಳ್ಬಹುದು ವೀಕ್ಷಕರೇ. ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ ಪ್ರತಿಯೊಂದು ಜನರು ಈ ಒಂದು ರೆಮಿಡಿನ ಯೂಸ್ ಮಾಡ್ಕೊಳ್ಬಹುದು. ಹಾಗೂ ಇದರಿಂದ ಯಾವುದೇ ಒಂದು ದುಷ್ಪರಿಣಾಮ ಯಾರಿಗೂ ಆಗೋದಿಲ್ಲ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ನಾನು ಇದನ್ನು ನೀರು ಹಾಕಿ ತೊಳಿತೀನಿ ಅಂದರೆ ಸಹ ಇದು ಹೋಗೋದಿಲ್ಲ. ಸೊ ನೋಡಿ ನಾನು ಬರೀ ಇಲ್ಲಿ ನಿಮಗೆ ನೀರು ಹಾಕಿಲ್ಲ, ಈ ರೀತಿಯಾಗಿ ರಬ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಕೂಡ ಇಲ್ಲಿ ಏನಂದರೆ ಅದು ಹೋಗ್ತಾನೆ ಇಲ್ಲ. ಸೊ ಬೆಸ್ಟ್ ಆದಂಥ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ನಿಮಗೆ ಕೆಮಿಕಲಿಂದ ಬಚಾವ್ ಮಾಡೋದಕ್ಕೆ ತುಂಬಾ ಒಳ್ಳೆ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಇದನ್ನು ಟ್ರೈ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್ ಬಾಯ್.